ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ತರಗತಿಯಲ್ಲಿ ನಾವು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾದರಿ ಪ್ರಶ್ನೆಗಳ ಪತ್ರಿಕೆಯನ್ನ ನಾವಿವಾಗ ಸಾಲ್ವ್ ಮಾಡ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಕಣದಂಗ ಪ್ರಾಣಿ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತದೆ? ನೋಡಿ, ಮೈಟೊಕಾಂಡ್ರಿಯಾ, ದೊಡ್ಡ ರಸದಾನಿ ಕೋಶ ಭಿತ್ತಿ, ಈ ಮೂರೂ ಕೂಡ ಸಸ್ಯ ಜೀವಕೋಶಗಳಲ್ಲಿ ಕಂಡು ಬರುತ್ತೆ. ಸೆಂಟ್ರಿಯೋಲ್ ಏನಿದೆ ಇದು ಪ್ರಾಣಿ ಜೀವಕೋಶದಲ್ಲಿ ಮಾತ್ರನೇ ಕಂಡು ಬರುವಂತದ್ದು. ಇದು ಸಸ್ಯ ಜೀವಕೋಶಗಳಲ್ಲಿ ಕಂಡು ಬರಲ್ಲ. ಇದು ಪ್ರಾಣಿ ಜೀವಕೋಶದಲ್ಲಿ ಮಾತ್ರನೇ ಕಂಡು ಬರುತ್ತೆ. ಆಯ್ತಾ? ಮಾನವನ ಹೃದಯದ ಸ್ನಾಯುಗಳಿಗೆ ಶುದ್ಧ ರಕ್ತವನ್ನು ಸರಬರಾಜು ಮಾಡುವ ರಕ್ತನಾಳ ಯಾವುದು? ಕೊರೊನರಿ ಅಪಧಮನಿ, ಕೊರೊನರಿ ಅಭಿಧಮನಿ, ಶ್ವಾಸಕ ಅಪಧಮನಿ, ಶ್ವಾಸಕ ಅಭಿಧಮನಿ ಅಂತ ಇದೆ. ಉತ್ತರ ಬಂದು ಕೊರೊನರಿ ಅಪಧಮನಿ. ಇವುಗಳಲ್ಲಿ ಒಂದು ಜೈವಿಕ ಗೊಬ್ಬರಕ್ಕೆ ಉದಾಹರಣೆ ಯಾವುದು? ಯೂರಿಯಾ, ಅಮೋನಿಯಂ ಫಾಸ್ಫೇಟ್, ಸೂಪರ್ ಫಾಸ್ಫೇಟ್. ಇವು ಮೂರು ಕೂಡ ಕೆಮಿಕಲ್ ಫರ್ಟಿಲೈಸರ್ಸ್. ಹಾಗಾಗಿ ಅಜೋಲಾ ಬಂದು ಬಯೋ ಫರ್ಟಿಲೈಸರ್ ಆಗಿರೋದ್ರಿಂದ ಉತ್ತರ ಅಜೋಲಾ. ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ ಯಾವುದು? ಆಹಾರವನ್ನು ಸಾಗಿಸುವ ಅಂಗಾಂಶ ನೋಡಿ, ನೀರನ್ನು ಸಾಗಿಸುವಂತದ್ದು ಜೈಲಮ್ ಆಗಿರುತ್ತೆ. ಆಯ್ತಾ? ಪೇರೆಂಕೈಮಾ ಮತ್ತೆ ಪ್ಲೋಯಮ್ ಏನಿದೆ, ಇದನ್ನ ಪ್ಲೋಯಮ್ ಪೇರೆಂಕೈಮಾ, ಪ್ಲೋಯಮ್ಸ್ ಅಲ್ಲಿ ಮತ್ತೆ ನಾವು 3 ಟೈಪ್ಸ್ ಬರುತ್ತೆ. ಅದರಲ್ಲಿ ಪೇರೆಂಕೈಮಾ ಸೆಲ್ಸ್ ಕೂಡ ಒಂದಾಗಿರೋದ್ರಿಂದ ಪ್ಲೋಯಮ್ ಪೇರೆಂಕೈಮಾ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಉತ್ತರ ಏನಾಗುತ್ತೆ? ಪೇರೆಂಕೈಮಾ ಅಂತಾನೆ ಆಗುತ್ತೆ. ಇಫ್ ಸಪೋಸ್ ಇದಿಲ್ಲ ಅಂತ ಅಂದಾಗ ನಾವು ಪ್ಲೋಯಮ್ ಅನ್ನ ರೈಟ್ ಅಂತ ಹೇಳ್ಬೋದಾಗಿತ್ತು. ಓಕೆ. ಸಿಡುಬು ರೋಗಕ್ಕೆ ಲಸಿಕೆ ಕಂಡು ಹಿಡಿದ ವಿಜ್ಞಾನಿ ಯಾರು? ಸಿಡುಬು ರೋಗಕ್ಕೆ ಲಸಿಕೆಯನ್ನ ಕಂಡು ಹಿಡಿದಂತವರು ಎಡ್ವರ್ಡ್ ಜೆನ್ನರ್ ಅವರು. ವಾಯು ಮಾಲಿನ್ಯದ ಸೂಚಿ ಎಂದು ಕರೆಯುವ ಜೀವಿ? ಶೈವಲ, ಕಲ್ಲುಹು, ಶಿಲೀಂಧ್ರ, ಕೀಟಹಾರಿ, ಸಸ್ಯ. ಉತ್ತರ ಕಲ್ಲುಹು. 127ನೇ ಪ್ರಶ್ನೆ, ಕಾರ್ಬನ್ ಡೈಆಕ್ಸೈಡ್ ನೈಸರ್ಗಿಕವಾಗಿ ಸಸ್ಯಗಳಲ್ಲಿ ಸ್ಥಿರೀಕರಣಗೊಳ್ಳುವ ಕ್ರಿಯೆ? ಉಸಿರಾಟ, ದ್ಯುತಿಸಂಶ್ಲೇಷಣೆ ಕ್ರಿಯೆ, ವಿಸರ್ಜನಾ ಕ್ರಿಯೆ, ಬಾಷ್ಪ ವಿಸರ್ಜನೆ ಕ್ರಿಯೆ. ಉತ್ತರ ಬಂದು ದ್ಯುತಿಸಂಶ್ಲೇಷಣೆ ಕ್ರಿಯೆ. ಸ್ಥಿರ ಕೀಲು ಮೂಳೆಗೆ ಉದಾಹರಣೆ? ನೋಡಿ, ಸ್ಥಿರ ಕೀಲು ಮೂಳೆಗೆ ಉದಾಹರಣೆ ಯಾವುದು? ದವಡೆ ಮೂಳೆ, ಸೊಂಟದ ಮೂಳೆ, ತಲೆಬುರುಡೆ ಮೂಳೆ, ಮಂಡಿ ಮೂಳೆ. ಉತ್ತರ ಬಂದು ದವಡೆ ಮೂಳೆ. ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯ ಹೊಂದಿರುವಂತಹ ಇಂಧನ? ಪೆಟ್ರೋಲ್, ಹೈಡ್ರೋಜನ್, ಸೀಮೆ ಎಣ್ಣೆ, LPG. ಉತ್ತರ ಗೊತ್ತೇ ಇದೆ. ಯಾರೆಲ್ಲ ಈ ವಿಡಿಯೋಸ್ EVS ವಿಡಿಯೋಸ್ ಯಾರ್ಯಾರೆಲ್ಲ ನೋಡಿರ್ತೀರಾ, ನೋಡಿದ ಕೂಡಲೇ ಆನ್ಸರ್ ಮಾಡ್ತೀರಾ. ದಟ್ ಇಸ್ ಹೈಡ್ರೋಜನ್. ದ್ರವ ಸ್ಥಿತಿಯ ಅಲೋಹ ಧಾತುವಿಗೆ ಒಂದು ಉದಾಹರಣೆ? ದ್ರವ ಸ್ಥಿತಿಯ ಅಲೋಹ ಧಾತುವಿಗೆ ಉದಾಹರಣೆ ಯಾವುದು? ದಟ್ ಇಸ್ ಬ್ರೋಮಿನ್. 121ನೇ ಪ್ರಶ್ನೆ, ಕ್ಲೋರಿನ್ ನ ಪರಮಾಣು ಸಂಖ್ಯೆ 17 ಆಗಿದೆ. ಆವರ್ತಕ ಕೋಷ್ಟಕದಲ್ಲಿ ಕ್ಲೋರಿನ್ ನ ಆವರ್ತ ಯಾವುದು ಅಂತ ಕೇಳಿದರೆ ಉತ್ತರ ಬಂದು 3. ಕೊಠಡಿಯ ತಾಪಮಾನದಲ್ಲೇ ಹೊತ್ತಿ ಉರಿಯುವ ವಸ್ತು ಯಾವುದು? ಕೆಂಪು ರಂಜಕ, ಬಿಳಿ ರಂಜಕ, ಸೋಡಿಯಂ ಮತ್ತೆ ಗಂಧಕ. 122ನೇ ಪ್ರಶ್ನೆಗೆ ಉತ್ತರ ಬಿಳಿ ರಂಜಕ. ಇದು ಜಸ್ಟ್ ರೂಮ್ ಟೆಂಪರೇಚರ್ ಅಲ್ಲೂ ಕೂಡ ಹೊತ್ತಿ ಉರಿಯುವಂತದ್ದು ಯಾವುದು? ಬಿಳಿ ರಂಜಕ, ಅಂದ್ರೆ ವೈಟ್ ಫಾಸ್ಫರಸ್ ಅಂತ ಕರಿತೀವಿ. ಓಕೆ. ಮೊಸರಿನಲ್ಲಿರುವ ಆಮ್ಲ ಯಾವುದು? ಸಿಟ್ರಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಟಾಟಾರಿಕ್ ಆಮ್ಲ, ಮಿಥೆನಾಯಿಕ್ ಆಮ್ಲ. ಮಿಥೆನಾಯಿಕ್ ಆಮ್ಲ ಅಲ್ಲ, ಟಾಟಾರಿಕ್ ಆಮ್ಲ ಅದು ಹುಣಸೆ ಹಣ್ಣು. ಲ್ಯಾಕ್ಟಿಕ್ ಆಮ್ಲ ಮತ್ತೆ ಸಿಟ್ರಿಕ್ ಆಮ್ಲ. ಸಿಟ್ರಿಕ್ ಅದ್ರೊಳಗಡೆ ಯಾವುದು? ನಿಂಬೆ ಹಣ್ಣು, ಆರೆಂಜು ಅದ್ರೊಳಗಡೆ ಇರುತ್ತೆ. ಇನ್ನು ಮೊಸರಿನಲ್ಲಿ ಇರುವಂತಹ ಆಮ್ಲ ಯಾವುದು ಹಾಗಾದ್ರೆ? ದಟ್ ಇಸ್ ಲ್ಯಾಕ್ಟಿಕ್ ಆಮ್ಲ. ಇವುಗಳಲ್ಲಿ ಒಂದು ಸಹವೇಲೆನ್ಸಿ ಸಂಯುಕ್ತ ಯಾವುದು? ಮೇಣ, ಅಡುಗೆ ಉಪ್ಪು, ಅಡುಗೆ ಸೋಡಾ, ವಾಷಿಂಗ್ ಸೋಡಾ. ಎಸ್, ವೆರಿ ಗುಡ್. ಯಾವುದು? NaCl. ಯಾವುದು? ಒಂದು ಸಹವೇಲೆನ್ಸಿ ಸಂಯುಕ್ತ. ಓಕೆ, ಸಹವೇಲೆನ್ಸಿ ಸಂಯುಕ್ತ. ಅಡುಗೆ ಸೋಡಾನ, ವಾಷಿಂಗ್ ಸೋಡಾನ ಮತ್ತೆ ಅಡುಗೆ ಉಪ್ಪು. ನೋಡಿ, ಸಹವೇಲೆನ್ಸಿ ಸಂಯುಕ್ತ ಇದಕ್ಕೆ ಉದಾಹರಣೆ ಬಂದು ದಟ್ ಇಸ್ ಮೇಣ. ಇವೆಲ್ಲ ಅಯಾನಿಕ್ ಸಂಯುಕ್ತಗಳು ಇನ್ ಮಿಕ್ಕಿದವು. ಓಕೆ. ಜಠರಾಮ್ಲೀಯತೆಯನ್ನ ನಿವಾರಿಸೋದಕ್ಕೆ ಬಳಸುವಂತಹ ವಸ್ತು? ಜಠರಾಮ್ಲೀಯತೆಯನ್ನ ನಿವಾರಿಸೋದಕ್ಕೆ ಬಳಸುವಂತಹ ವಸ್ತು ಯಾವುದು? 135ನೇ ಪ್ರಶ್ನೆ. ಓಕೆ, ಯಾವುದು? ಮೆಗ್ನೀಷಿಯಾದ ಹಾಲು, ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಹೇಳ್ತೀವಿ.
ಚಾಕೊಲೇಟ್ ಕೆಡದಂತೆ ಸಂರಕ್ಷಿಸಲು ಲೋಹದ ತೆಳುವಾದ ಕವರ್ ಹಾಕಿರ್ತಾರೆ. ಇದು ತೋರಿಸುವ ಲೋಹದ ಗುಣ ಶಾಬ್ದನ, ತನ್ಯತೆ, ಕುಟ್ಯತೆ, ವಾಹಕತೆ ಅಂತ ಇದೆ. ಉತ್ತರ ಏನು? ದಟ್ ಇಸ್ ಅದು ಕುಟ್ಯತೆಯನ್ನ ತೋರಿಸುವಂಥದ್ದು. ಓಕೆ. ಇನ್ನು 137ನೇ ಪ್ರಶ್ನೆ, ಒಂದು ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಶಕ್ತಿಯನ್ನು ದ್ವಿಗುಣಗೊಳಿಸಿದ್ರೆ ಆ ವಾಹಕದಲ್ಲಿ ಉತ್ಪತ್ತಿಯಾಗುವ ಶಾಖ ಏನಾಗಿರುತ್ತೆ? ದ್ವಿಗುಣಗೊಳ್ಳುತ್ತಾ, ತ್ರಿಗುಣಗೊಳ್ಳುತ್ತಾ, 4ರಷ್ಟಾಗುತ್ತಾ, ಬದಲಾಗೋದಿಲ್ವಾ? ನೋಡಿ, ಒಂದು ವಾಹಕದಲ್ಲಿ ಹರಿತಾ ಇರುವಂತಹ ವಿದ್ಯುತ್ ಶಕ್ತಿಯನ್ನ ನಾವೇನಾದ್ರೂ ಡಬಲ್ ಮಾಡಿದ್ರೆ ಆ ವಾಹಕದಲ್ಲಿ ಉತ್ಪತ್ತಿಯಾಗುವಂತಹ ಶಾಖ ಅದರ 4ರಷ್ಟಾಗುತ್ತೆ. ಓಕೆ. ಇನ್ನು 138ನೇ ಪ್ರಶ್ನೆ, 30 ಓಮ್ಸ್, 10 ಓಮ್ಸ್ ಮತ್ತು 5 ಓಮ್ಸ್ ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧ ನೋಡಿ, ಸಮಾಂತರವಾಗಿ ಜೋಡಿಸಿದ್ದಾರೆ ಅಲ್ಲಿ. ಓಕೆ. ಸಮಾಂತರವಾಗಿ ಜೋಡಿಸಿದಾಗ ಏನ್ ಬರುತ್ತೆ? ಉತ್ತರ ಮಾಡಿ ನೋಡಿ, ಯಾಕಂದ್ರೆ ಇದ್ರದ್ದು ಮೊದಲನೇ ವಿಡಿಯೋನಲ್ಲೇ ಇದೆ, ಹೌದಲ್ವಾ? ಆ ಫಾರ್ಮುಲಾ ಹಾಕಿ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? 3 ಸಿಗುತ್ತೆ. ಉತ್ತರ ಏನು? 3 ಸಿಗುತ್ತೆ. ನೋಡಿ, 1/30 ಪ್ಲಸ್ 1/10 ಪ್ಲಸ್ 1/5 ಸಮಾಂತರವಾಗಿ ಜೋಡಿಸಿದಾಗ ಎಷ್ಟಾಗುತ್ತೆ ನೋಡಿ? 30, 10, 5 5 6 30, 5 2 10, 5 1 5. Okay, so 5 6 30, 30 into 2 60. So 60 into 1/30 plus 60 into 1/10 plus 60 into 1/5. 31s are 32s are 10 ones are 10 6 are 5 ones are. Okay, so 2 plus 6 plus 12. Okay, ಟ್ವೆಲ್ ಪ್ಲಸ್ 6 ಎಷ್ಟಾಗುತ್ತೆ? 18 ಆಗುತ್ತೆ. 20. ಓಕೆ, 20/60. ಇಲ್ಲಿ LCM ತಗೊಂಡಿರ್ಬೇಕಲ್ವಾ? LCM 60 ತಗೊಂಡಿರ್ತೀವಿ. ಸೊ ಉತ್ತರ ಏನಾಗುತ್ತೆ? 21s are 23s are. ಸೊ ಉತ್ತರ ಏನು? 3. ಸೊ 3 ohms is the right answer. ಇನ್ನು 139ನೇ ಪ್ರಶ್ನೆ, ಎರಡು ರೋಧಕಗಳನ್ನ ಸರಣಿಯಲ್ಲಿ ಜೋಡಿಸಿದಾಗ 10 ಓಂ ರೋಧವನ್ನ ಒಡ್ಡುತ್ತದೆ ಮತ್ತು ಅದೇ ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿದಾಗ 2.4 ಓಂ ರೋಧವನ್ನ ಒಡ್ಡುತ್ತದೆ. ಹಾಗಾದ್ರೆ ಆ ಎರಡು ರೋಧಕಗಳು ಯಾವ್ಯಾವು ಅಂತ ನೋಡಿ. ಫಸ್ಟ್ ಏನ್ ಮಾಡ್ಬೇಕು? ಸರಣಿಯಲ್ಲಿ ಜೋಡಿಸಿರೋದಕ್ಕೆ ಸರಣಿ ಫಾರ್ಮುಲಾ ಓಕೆ, R1 plus R2 ಈ ರೀತಿ ಹಾಕೊಂಡು ನೆಕ್ಸ್ಟ್ ಅದೇ ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿದಾಗ ಅಂದ್ರೆ 1/R1 plus 1/R2 ಈ ರೀತಿಯಾಗಿ ಜೋಡಿಸಿದಾಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಬರುವಂತಹ ಉತ್ತರ 6 ಮತ್ತು 4 ಓಂಗಳ ಎರಡು ರೋಧಕಗಳು ಆಗುತ್ತೆ. ಓಕೆ, ಒಂದು ವಿದ್ಯುತ್ ವಾಹಕವನ್ನ ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ವಾಹಕದ ಮೇಲೆ ಯಾಂತ್ರಿಕ ಬಲ ಪ್ರಯೋಗವಾಗುತ್ತೆ. ಓಕೆ, ಹಾಗಾದ್ರೆ ಈ ತತ್ವ ಏನ್ ಹೇಳುತ್ತೆ? ಅದು ವಿದ್ಯುತ್ ಮೋಟಾರ್ನ ತತ್ವವನ್ನ ಹೇಳುತ್ತೆ. ಇನ್ನು 141ನೇ ಪ್ರಶ್ನೆ, ಕಾಂತ ಧ್ರುವಗಳ ನಿಯಮ ಏನು? ನೋಡಿ, ಕಾಂತ ಧ್ರುವಗಳ ನಿಯಮ ಏನ್ ಹೇಳುತ್ತೆ? ಸಜಾತೀಯ ಧ್ರುವಗಳು ಆಕರ್ಷಿಸುತ್ತವೆ, ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ, ವಿಜಾತಿ ಧ್ರುವಗಳು ವಿಕರ್ಷಿಸುತ್ತದೆ. ಧ್ರುವಗಳನ್ನ ಬೇರ್ಪಡಿಸಬಹುದು. ಉತ್ತರ ಬಂದು ಸಜಾತಿ ಧ್ರುವಗಳು ವಿಕರ್ಷಿಸುತ್ತೆ ಅಂತ ಹೇಳಿ ಕಾಂತ ಧ್ರುವಗಳ ನಿಯಮ ಹೇಳುತ್ತೆ. ಇನ್ನು ಸ್ಥಾನಪಲ್ಲಟ ಮತ್ತು ಚಲಿಸಿದ ದೂರಗಳ ನಡುವಿನ ಸರಿಯಾದ ಸಂಬಂಧ, ಎರಡು ಯಾವಾಗಲೂ ಸಮ, ಎರಡು ಯಾವಾಗಲೂ ಭಿನ್ನ. ಚಲಿಸಿದ ದೂರವು ಸ್ಥಾನಪಲ್ಲಟಕ್ಕಿಂತ ಕೆಲವೊಮ್ಮೆ ಹೆಚ್ಚಾಗಿರುತ್ತೆ, ಸ್ಥಾನಪಲ್ಲಟವು ಚಲಿಸಿದ ದೂರಕ್ಕಿಂತ ಕೆಲವೊಮ್ಮೆ ಹೆಚ್ಚಾಗಿರುತ್ತೆ ಅಂತ ಇದೆ. ಉತ್ತರ ಬಂದು ಚಲಿಸಿದ ದೂರ ಸ್ಥಾನಪಲ್ಲಟಕ್ಕಿಂತ ಕೆಲವೊಮ್ಮೆ ಹೆಚ್ಚಾಗಿರುತ್ತೆ ಅಂತ. ಸ್ವತಂತ್ರ ಪತನದಲ್ಲಿ ಕಾಯದ ತೂಕರಹಿತ್ಯ ಸ್ಥಿತಿ ಅನುಭವಿಸುತ್ತದೆ. ಆಮೇಲೆ ಈ ವೇಗೋತ್ಕರ್ಷ 0 ಆಗುತ್ತೆ, ತೂಕ ಕಡಿಮೆ ಆಗುತ್ತೆ, ವೇಗೋತ್ಕರ್ಷ ಕಡಿಮೆ ಆಗುತ್ತೆ ಅಂತ ಇದೆ. ಉತ್ತರ ಬಂದು ತೂಕರಹಿತ್ಯ ಸ್ಥಿತಿ ಅನುಭವಿಸುತ್ತೆ ಸ್ವತಂತ್ರ ಪತನದಲ್ಲಿ. ಓಕೆ,
ಇನ್ನು ಅಪಾಯದ ಸಂಕೇತ ದೀಪದ ಬಣ್ಣ ಕೆಂಪು. ಯಾಕೆ ಅಪಾಯದ ಸಂಕೇತ ಯಾವಾಗ್ಲೂ ಕೆಂಪು ಬಣ್ಣ ಇರುತ್ತೆ? ಯಾಕೆ ಕೆಂಪು ಬಣ್ಣ ತುಂಬಾ ಚೆನ್ನಾಗಿದೆ ಅಂತನಾ, ಅಥವಾ ಕೆಂಪು ಎಲ್ಲಾ ಕಡೆ ಕಾಣುತ್ತೆ, ಚದುರುತ್ತೆ ಅಂತನಾ, ಕೆಂಪು ಬಣ್ಣ ಅಪಾಯದ ಸಂಕೇತ ಅಂತನಾ, ಅಥವಾ ಕೆಂಪು ಬಣ್ಣ ಚದುರದೆ ಹೆಚ್ಚು ದೂರ ಚಲಿಸುತ್ತೆ ಅಂತನಾ? ಯಾವುದು? ನೋಡಿ, ಇದು ಎಲ್ಲಾ ಕಡೆ ಚಲಿಸುತ್ತೆ ನಿಜ, ಆದ್ರೆ ಕೆಂಪು ಬಣ್ಣ ಎಲ್ಲಾ ಕಡೆ ಚದುರುತ್ತೆ, ತುಂಬಾ ಚೆನ್ನಾಗಿದೆ, ಆಮೇಲೆ ಅಪಾಯದ ಸಂಕೇತ ಅಂತನ. ನೋಡಿ, ಉತ್ತರ ಕೆಂಪು ಬಣ್ಣ ಚದುರದೆ, ಅದು ವಿತೌಟ್ ಸ್ಕ್ಯಾಟರಿಂಗ್ ತುಂಬಾ ದೂರ ಚಲಿಸುತ್ತೆ. ಅದಕ್ಕೋಸ್ಕರ ಈವನ್ ಮಂಜು ಕವಿದ ವಾತಾವರಣ ಇದ್ರೂ ಕೂಡ ನಾವು ರೆಡ್ ಅನ್ನ ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಅದಕ್ಕೋಸ್ಕರನೇ ಅಪಾಯದ ಸಂಕೇತ ದೀಪದ ಬಣ್ಣ ಯಾವಾಗ್ಲೂ ಕೆಂಪು ಆಗಿ ಇಟ್ಟಿರ್ತಾರೆ. ಇನ್ನು ಪರಿಸರವು ಜೀವಿಗಳಿಗೆ ಅವಶ್ಯಕತೆ ಇರುವ ಮೂಲಭೂತ ಅಂಶಗಳನ್ನು ಒದಗಿಸುತ್ತದೆ. ಎಂಥ ಪರಿಸರ? ಭೌತಿಕ ಪರಿಸರ, ಆರ್ಥಿಕ ಪರಿಸರ, ಸಾಮಾಜಿಕ ಪರಿಸರ, ಸಾಂಸ್ಕೃತಿಕ ಪರಿಸರ. ಉತ್ತರ ಬಂದು ವೆರಿ ಗುಡ್, ಭೌತಿಕ ಪರಿಸರ. ಪರಿಸರದಲ್ಲಿನ ಜೈವಿಕ ಮತ್ತು ಅಜೈವಿಕ ಅಂಶಗಳ ನಡುವಿನ ಪರಸ್ಪರ ಅವಲಂಬನೆಗೆ ಉದಾಹರಣೆ. ಓಕೆ, ಅಜೈವಿಕ ಮತ್ತು ಅಜೈವಿಕ ಅಂಶಗಳ ನಡುವಿನ ಪರಸ್ಪರ ಅವಲಂಬನೆಗೆ ಉದಾಹರಣೆ ಯಾವುದು? 146ನೇ ಪ್ರಶ್ನೆ ಯಾವುದು? ಜಲಚಕ್ರ. ಪರಿಸರ ಅಧ್ಯಯನ ಶಿಕ್ಷಕರು ಗುಂಪು ಚಟುವಟಿಕೆಗಳನ್ನ ಆಯೋಜಿಸಿದಾಗ ತರಗತಿ ಎಲ್ಲಾ ಮಕ್ಕಳನ್ನು 2 ಗುಂಪುಗಳನ್ನಾಗಿಸುವುದು, ಅಂಕಗಳನ್ನ ಆಧರಿಸಿ ಗುಂಪು ಮಾಡುವುದು, ಹೆಣ್ಣು ಮತ್ತು ಗಂಡು ಮಕ್ಕಳ ಪ್ರತ್ಯೇಕ ಗುಂಪು ರಚನೆ ಖಚಿತಪಡಿಸಿಕೊಳ್ಳುವುದು, ಎಲ್ಲಾ ಮಕ್ಕಳ ಸಹಕಾರ ಮತ್ತು ಭಾಗವಹಿಸುವಿಕೆ. ಉತ್ತರ ನೋಡಿದ ಕೂಡಲೇ ಹೇಳ್ತೀರಾ, ದಟ್ ಇಸ್ ಎಲ್ಲಾ ಮಕ್ಕಳ ಸಹಕಾರ ಮತ್ತು ಭಾಗವಹಿಸುವಿಕೆ. ಈ ಕೆಳಗಿನವುಗಳಲ್ಲಿ ಯಾವುದೋ ರೂಪಣಾತ್ಮಕ ಮೌಲ್ಯಾಂಕನದ ಕ್ರಮವಲ್ಲ. ವ್ಯಾಖ್ಯಾನಗಳನ್ನ ವಿವರಿಸುವುದು, ಪ್ರಾಯೋಗಿಕ ಚಟುವಟಿಕೆ ನಿರ್ವಹಿಸುವುದು ಮತ್ತು ದಾಖಲಿಸುವುದು, ಪ್ರಾಯೋಗಿಕ ಚಟುವಟಿಕೆ ಚಿತ್ರ ಬಿಡಿಸುವುದು, ವಿಷಯ ಕುರಿತು ಚರ್ಚೆ. 148ನೇ ಪ್ರಶ್ನೆ ಉತ್ತರ ಒಂದು ವ್ಯಾಖ್ಯಾನಗಳನ್ನ ವಿವರಿಸುವುದು ಮೌಲ್ಯಾಂಕನದ, ಅದರಲ್ಲೂ ರೂಪಣಾತ್ಮಕ ಮೌಲ್ಯಾಂಕನದ ಕ್ರಮ ಅಂತೂ ಅಲ್ವೇ ಅಲ್ಲ. ಓಕೆ, ವ್ಯಾಖ್ಯಾನಗಳನ್ನ ವಿವರಿಸುವುದು ಅದು ಪಾಠ ಬೋಧನೆಯಲ್ಲಿ ಬರುವಂತದ್ದು. ಓಕೆ, ನಾವು ಏನ್ ಕ್ಲಾಸ್ ರೂಮ್ ಸೆಟಪ್ ಮಾಡ್ಕೊಂಡಿದ್ವಿ, ನಾವು ಪಾಠ ಮಾಡುವಂತಹ ಒಂದು ಸಮಯದಲ್ಲಿ ವ್ಯಾಖ್ಯಾನಗಳನ್ನ ವಿವರಿಸ್ತೀವಲ್ವ, ಅದನ್ನ ನಾವು ಪಾಠ ಮಾಡುವುದರ ಒಂದು ಭಾಗ ಆಗುತ್ತೆ. ಆದ್ರೆ ರೂಪಣಾತ್ಮಕ ಮೌಲ್ಯಾಂಕನದ ಕ್ರಮ ಈ ಪ್ರಾಯೋಗಿಕ ಚಟುವಟಿಕೆ ನಿರ್ವಹಿಸೋದಾಗಿರ್ಬೋದು, ದಾಖಲಿಸುವುದು, ಓಕೆ, ಇದು ಅದಕ್ಕೆ ಆಗುತ್ತೆ. ಇನ್ನು ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನ ವಿಷಯವನ್ನ ಅನುಕೂಲಿಸಲು ಕಥಾ ವಿಧಾನವು ಹೆಚ್ಚು ಪರಿಣಾಮಕಾರಿ. ಯಾವುದಕ್ಕೆ? ಮಕ್ಕಳ ಕಲಿಕಾ ಪರಿಸರ ಉತ್ತಮಗೊಳಿಸೋದಕ್ಕೆ, ವಿವಿಧ ಪರಿಕಲ್ಪನೆಗಳನ್ನ ವಿವರಿಸೋದಕ್ಕೆ, ಸೃಜನಶೀಲತೆ ಮತ್ತು ಸೌಂದರ್ಯ ಪಾಸನೆ ಮೌಲ್ಯವನ್ನ ಪೋಷಿಸುವುದು ಮತ್ತು ಕಲಿಕಾ ಪರಿಸರವನ್ನ ಉತ್ತಮಗೊಳಿಸೋದಕ್ಕೆ ಅಂತ ಇದೆ. 149ನೇ ಪ್ರಶ್ನೆ ಉತ್ತರ ಬಂದು ಸೃಜನಶೀಲತೆ ಮತ್ತು ಸೌಂದರ್ಯ ಪಾಸನೆ ಮೌಲ್ಯವನ್ನ ಪೋಷಿಸುವುದು ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನ ವಿಷಯವನ್ನ ಅನುಕೂಲಿಸಲು ಕಥಾವಿಧಾನವು ಹೆಚ್ಚು ಪರಿಣಾಮಕಾರಿ. ಯಾವುದಕ್ಕೆ ಅಂದ್ರೆ ಸೃಜನಶೀಲತೆ ಮತ್ತು ಸೌಂದರ್ಯ ಪಾಸನೆ ಮೌಲ್ಯವನ್ನು ಪೋಷಿಸೋದಕ್ಕೆ ಕಥಾವಿಧಾನ ತುಂಬಾ ಹೆಚ್ಚು ಪರಿಣಾಮಕಾರಿ. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005ರ ಅನ್ವಯ ಪರಿಸರ ಅಧ್ಯಯನದ ಪ್ರಮುಖ ವಿಷಯ ಯಾವುದು? ಕುಟುಂಬ ಮತ್ತು ಸ್ನೇಹಿತರು, ಸೌರಮಂಡಲ, ಪ್ರಾಣಿಗಳು, ಹವಾಮಾನ. ಉತ್ತರ ಬಂದು ಕುಟುಂಬ ಮತ್ತು ಸ್ನೇಹಿತರು. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ.